ಶಿವರಾಜ್ ಕುಮಾರ್ ಅವರ ಆ, ಒಂದು ಪಾತ್ರ ಅದು ತುಂಬ ಇಷ್ಟ ಆಗ್ತಿದೆ ಈಗ. ಅದು ಗೌರ್ ನಾಯ್ಡು ಅಂತೇಳಿ. ಆ, ಇದು ಸಿನಿಮಾ ಯಾವುದಪ್ಪ ಅಂತಂದರೆ ಪೆದ್ದಿ. ಪೆದ್ದಿ ಸಿನಿಮಾದಲ್ಲಿ ಇವರು ಪೈಲ್ವಾನ್ ಉಸ್ತಾದ್ ಆಗಿ ಆ್ಯಕ್ಟ್ ಮಾಡ್ತಿರುವಂಥದ್ದು. ಈ ಪಾತ್ರದ ಕದರ್ ಹೇಗಿದೆ ಅಂತ ಹೇಳಿ ಒಂದು ಟೀಸರ್ ಹೇಳ್ತಿದೆ. ಎತ್ತಿ ನೆಲಕ್ಕೆ ಬಿಸಾಕುವಂಥ ಒಂದು ಸೀನ ತುಂಬ ಗಮನ ಸೆಳೆಯುತ್ತೆ. ಯಾಕಂದರೆ ಇವರು ಪೈಲ್ವಾನ್. ಸೊ ಪೈಲ್ವಾನ್ ಲುಕ್ ಆ್ಯಂಡ್ ಫೀಲ್ ಹೇಗಿರುತ್ತೆ ಅಂತ ಹೇಳೋದನ್ನು ಒಂದು ಪೋಸ್ಟರ್ ಮಾಡ್ತಿದೆ. ಸೊ ಈ ಸಿನಿಮಾ ಜೂನ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಶಿವಣ್ಣ ಇಲ್ಲಿ ಸಾಕಷ್ಟು ಸ್ಕೋರ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಆ ಥರದ ಒಂದು ಪಾತ್ರ ಇದು. ಆ, ಪೆದ್ದಿ ಪೈಲ್ವಾನ್ ಆಗಿ ರಾಮ್ ಚರಣ್ ಇಲ್ಲಿ ಕಾಣಿಸ್ಕೋತಾರೆ. ಕ್ರಿಕೆಟ್ ಹುಚ್ಚು ಇರುತ್ತೆ. ಸೊ ಕ್ರಿಕೆಟ್, ಪೈಲ್ವಾನ್ ಅಥವಾ ಕುಸ್ತಿ ಎಲ್ಲವೂ ಇರುವಂತಹ ಈ ಚಿತ್ರದ ಇತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಎ ಆರ್ ರೆಹಮಾನ್ ಇದಕ್ಕೆ ಸಂಗೀತ ಕೊಟ್ಟಿರುವಂಥದ್ದು. ರತ್ನವೇಲು ಅವರು ಈ ಕ್ಯಾಮ್ರಾ ವರ್ಕ್ ಏನಿದೆ ಅದನ್ನು ಈ ಚಿತ್ರಕ್ಕಾಗಿ ಮಾಡಿರುವಂಥದ್ದು. ಬುಚ್ಚಿ ಬಾಬು ಸನ ಈ ಚಿತ್ರದ ನಿರ್ದೇಶಕರು. ಒಂದು ಒಳ್ಳೆ ಸ್ಪೋರ್ಟ್ಸ್ ಬೇಸ್, ತುಂಬ ಹಳೆ ಕಾಲದ ಅಥವಾ ಆಂಧ್ರದ ಒಂದು ಹಳ್ಳಿಯ ಕತೆ. ಸೊ ಹಳ್ಳಿಯಲ್ಲಿ ಕ್ರಿಕೆಟ್ ಕ್ರೇಜ್ ಮತ್ತು ಕುಸ್ತಿ ಇದರ ನಡುವೆ ಒಂದಷ್ಟು ವಿಚಾರಗಳು ಇಲ್ಲಿ ಬರುತ್ತೆ ಅನಿಸುತ್ತೆ. ನಾವು ಈ ಟೀಸರ್ ಅಥವಾ ಶಿವಣ್ಣನ ಈ ಹಿಂದಿನ ಟೀಸರ್ ಏನಿದೆ, ಒಂದು ನಿರೂಪಣೆಯ ಟೀಸರ್, ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಒಂದು ಕುಸ್ತಿ ಅನ್ನೋದೇನಿದೆಯಲ್ಲ ಅದಕ್ಕೆ ಜೀವ ಕೊಡಬೇಕು. ಕ್ರಿಕೆಟ್ ಆಡ್ದಂಗಲ್ಲ, ಬ್ಯಾಟ್ ಹಿಡ್ಕೊಂಡು ಬಾಲ್ ಹೊಡೆದಂಗಲ್ಲ ಅಂಥೇಳಿ ಒಂದು ಡೈಲಾಗ್ ಹೇಳ್ತಾರೆ. ಸೊ ಆ ಡೈಲಾಗ್ ಇಲ್ಲಿ ತುಂಬ ಸೂಕ್ತ ಅನಿಸುತ್ತೆ. ಅವರು ಈಗಿನ ಒಂದು ಟೀಸರ್ ಅಥವಾ ಒಂದು ವಿಡಿಯೋ ನೋಡಿದಾಗ ಆ ಥರದ ಒಂದು ಪಾತ್ರ. ಜೂನ್ 4ನೇ ತಾರೀಕು ಇಡೀ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ವಿಶ್ವದಾದ್ಯಂತ ಈ ಸಿನಿಮಾ ತೆರೆಗೆ ಬರ್ತಿರುವಂಥದ್ದು. ಕನ್ನಡದಲ್ಲೂ ಬರುತ್ತೆ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಡಬ್ ಆಗುತ್ತೆ. ತುಂಬ ನಿರೀಕ್ಷೆ ಇರುವಂತಹ ಚಿತ್ರ. ತೆಲುಗುದಲ್ಲಿ ಅಥವಾ ಟಾಲಿವುಡ್ನಲ್ಲಿ ಈ ಸಿನಿಮಾ ಒಂದು ಹಂತಕ್ಕಲ್ಲ ಬೇರೆ ಥರದ ಹೋಗುತ್ತೆ ಅನ್ನುವಂಥ ನಂಬಿಕೆಗಳು ಶುರು ಆಗಿರುವಂಥದ್ದು. ಇನ್ನೊಂದು ಏನಪ್ಪ ಅಂದರೆ ಹೊಂಬಾಳೆ ಸಂಸ್ಥೆ ಈ ಚಿತ್ರವನ್ನು ವಿದೇಶದಲ್ಲಿ ವಿತರಣೆ ಮಾಡ್ತಿರುವಂಥದ್ದು. ಈ ಮೂಲಕ ಹೊಸ ಹೆಜ್ಜೆಯನ್ನು ಹೊಂಬಾಳೆ ಸಂಸ್ಥೆ ಇಟ್ಟಿರುವಂಥದ್ದು. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಪೆದ್ದಿ ಸಿನಿಮಾದಲ್ಲಿ ಪಾತ್ರ ಹೇಗಿದೆ ಶಿವರಾಜ್ ಕುಮಾರ್ದವರು ಅಂತೇಳಿ ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗೆ ಒಂದಷ್ಟು ಉತ್ತರ ಸಿಕ್ಕಿದೆ. ಟ್ರೈಲರ್ ರಿಲೀಸ್ ಆದಾಗ ಇನ್ನಷ್ಟು ವಿಷಯಗಳು ಸಿಗ್ಬೋದು ಅನ್ನುವಂಥ ಒಂದು ನಂಬಿಕೆ. ಜೂನ್ 4ನೇ ತಾರೀಕು ಈ ಒಂದು ಡೇಟ್ಗೆ ಟಾಕ್ಸಿಕ್ ಚಿತ್ರ ಬರಬೇಕಾಗಿತ್ತು, ಆದರೆ ಟಾಕ್ಸಿಕ್ ಚಿತ್ರ ಮುಂದೆ ಹೋಗಿದೆ. ಸೊ ಆ ಮುಂದೆ ಹೋದ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಜಾಗದಲ್ಲಿ ಪೆದ್ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಥೇಳಿ ಅನಿಸುತ್ತೆ ನಮಗೆ. ಯಾಕಂದರೆ ಸೊ ಜೂನ್ನಲ್ಲಿ ಬರುತ್ತೆ ಅಂತ ಸುದ್ದಿ ಇತ್ತು, ಮುಖಾಮುಖಿನೂ ಆಗುತ್ತೆ ಅನ್ನುವಂಥ ಮಾತುಗಳಿತ್ತು. ಆದರೆ ಒಂದು ವಾರ ಹಿಂದೆ ಮುಂದೆ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರನೂ ಇತ್ತು. ಆ ಥರದ ಸುದ್ದಿಗಳು ಕೇಳಿಬಂದಿದ್ದು. ಆದರೆ ಈಗ ಜೂನ್ 4ನೇ ತಾರೀಕು ಪೆದ್ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ, ನಿರೀಕ್ಷೆಯನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಇನ್ನುಳಿದಂತೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಟ್ರೈಲರ್ ಬಂದಮೇಲೆ ಮತ್ತಷ್ಟು ಇರುತ್ತೆ ಹೇಳಲಿಕ್ಕೆ. ಸೊ ಅದನ್ನು ಹೇಳ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು, ಹಾಗೆ ಧನ್ಯವಾದಗಳು.